ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಕೃಷಿ ಮೇಳ 2024ಗೆ ತಮಗೆ ಸ್ವಾಗತ. ಇದು ನೀವು ಸೆಲ್ಫ್ ಹೆಲ್ಪ್ ಗ್ರೂಪಿಂದ ಇದೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ, ಇದ್ರ ಬಗ್ಗೆ ಏನು ಅನಿಸುತ್ತೆ ಮತ್ತು ನಿಮ್ಮ ಥರನೇ ಬೇರೆ ರೈತರ ಮಹಿಳೆಗೆ ಹೇಗೆ ಪ್ರೋತ್ಸಾಹ ಕೊಡಬೇಕು ಇದ್ರ ಬಗ್ಗೆ ಎಲ್ಲ ತಿಳಿಸಿ. ಆ್ಯಕ್ಚುಲಿ ನಾನು ಇದನ್ನು ಸುಮಾರು ಒಂದು 10 ವರ್ಷದಿಂದ ಮಾಡ್ತಾಯಿದ್ದೀನಿ. ಮುಂಚೆ ತರಬೇತಿ ತೊಗೊಂಡಿದ್ದೆ, ಆದರೆ ಮಾಡ್ತಾ ಇರಲಿಲ್ಲ. ಕೆಲವು ಅನಿವಾರ್ಯ ಮತ್ತು ಆರೋಗ್ಯದ ಕಾರಣದಿಂದ ಯಾವಾಗ ಸಿರಿಧಾನ್ಯಗಳು ಮತ್ತು ತರಬೇತಿ ತೊಗೊಂಡ್ಮೇಲೆ KVKಲಿ ಯಾಕೆ ನಂತರ ಹೆಣ್ಮಕ್ಳು ಬೇರೆ ಈ ಥರ ಪ್ರಾಡಕ್ಟ್ ಉಪಯೋಗಿಸ್ಬೇಕು ಮತ್ತು ಯಾಕೆ ಇದರಿಂದ ಆರೋಗ್ಯ ಕಾಪಾಡ್ಕೋಬೋದು ಮತ್ತು ಉದ್ದಿಮೆನೂ ಆಗುತ್ತೆ, ಸ್ವಉದ್ಯೋಗ ಮಾಡಿದ್ರೆ ಒಂದು ಆತ್ಮವಿಶ್ವಾಸದಿಂದ ಬದುಕ್ಬೋದು ಅನ್ನೋದನ್ನು ಕಲ್ತ್ಕೊಂಡೆ. ಹಾಗಾಗಿ ಮತ್ತು ನಮಗೆ KVK ತುಂಬ ತರಬೇತಿಗಳು ಕೊಟ್ಟು ನಮ್ಮದು ಬೆಳೆಯೋದು ಹುಣಸೆ ಆಗಲಿ ಅಥವಾ ನಾವು ಬೆಳೆಯೋದು ಕಾಳುಗಳಿಂದ ಅದನ್ನು ಮೌಲ್ಯವರ್ಧನೆ ಮಾಡಿದರೆ ಅದು ಎಷ್ಟು ಮಾರಾಟ ಮಾಡ್ಬೋದು, ಎಷ್ಟು ಉಳಿತಾಯ ಮಾಡ್ಬೋದು, ಅದು ಪ್ರತಿಯೊಂದು ಬಗ್ಗೆಯೂ ತರಬೇತಿ ಕೊಟ್ಟರು. ಅದಕ್ಕೆ ಮುಂಚೆ ಹೇಗೆ ಶಿಸ್ತು ಕಾಪಾಡಬೇಕು, ಅದನ್ನು ಮಾಡೋ ಸ್ವಚ್ಛತೆ ಹೇಗಿರಬೇಕು. ಹಾಗಾಗಿ ತುಂಬ ನಮ್ಮ ಡಾಕ್ಟರ್ ಸೈಂಟಿಸ್ಟ್ಗಳೆಲ್ಲ ಉಪ ಮೇಡಮ್ ಆಗಲಿ, ಮಮತಾ ಮೇಡಮ್ ಆಗಲಿ, ನಮ್ಮ KVK ಮುಖ್ಯಸ್ಥರಾಗಲಿ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಒಂದು ಸುಮಾರು 10 ವರ್ಷದ ಪ್ರಾಡಕ್ಟ್ ತಯಾರು ಮಾಡ್ತಾಯಿದ್ದೀನಿ. ಹೊರ ದೇಶಕ್ಕೆ, ಹೊರ ರಾಜ್ಯಕ್ಕೆ ಎಲ್ಲ ಕಡೆ ಮಾರಾಟ ಮಾಡ್ತೀನಿ, ಆನ್ಲೈನಲ್ಲಿ ಎಲ್ಲ. ಆ್ಯಕ್ಚುಲಿ ನಾನು ಕೃಷಿ ಮೇಳಕ್ಕೆ ಬಂದೇ ಮಾರಾಟ ಮಾಡಬೇಕಂತ ಏನಿಲ್ಲ, ಆದರೆ ತುಂಬ ಜನ ಪರಿಚಯ ಆಗ್ತಾರೆ ಮತ್ತು ನಮಗೆ ಫ್ರೀ ಸ್ಟಾಲ್ ಕೊಡ್ತಾರೆ, ನಮಗೆ ಗೌರವಿಸ್ತಾರೆ. ಹಾಗಾಗಿ ಅವ್ರಿಗೆ ಗೌರವ ಕೊಡೋಕ್ಕೋಸ್ಕರ ನಾವು ಸ್ಟಾಲ್ ಹಾಕ್ತೀನಿ. ನಾವು ಸ್ಟಾಲ್ ಹಾಕಿದ ಮೇಲೆ ಹೆಚ್ಚೆಚ್ಚು ಗ್ರಾಹಕರು ಸಿಗ್ತಾರೆ, ಯಾಕೆಂದರೆ ಪರಿಚಯ ಆಗ್ತಾರೆ, ಪ್ರಾಡಕ್ಟ್ ಚೆನ್ನಾಗಿರುತ್ತೆ, ವಿಸಿಟಿಂಗ್ ಕಾರ್ಡ್ ಕೊಡ್ತೀವಿ. ಹಾಗಾಗಿ ಈಗ ದಿನಕ್ಕೆ ಕೃಷಿ ಮೇಳಕ್ಕೆ ಬಂದ ಮೇಲೆ ಗ್ರಾಹಕರು ಜಾಸ್ತಿ ಆಗಿದ್ದಾರೆ ನನಗೆ, ಮತ್ತು ಉತ್ಪಾದನೆಯೂ ಜಾಸ್ತಿ ಆಗಿದೆ, ವ್ಯಾಪಾರನೂ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಯಾವಾಗಲೂ GKVKಗೆ, KVKಗೆ ಮತ್ತು ಎಲ್ಲ ನನಗೆ ಸಹಕರಿಸಿದ ಸೈಂಟಿಸ್ಟ್ಗಳಿಗೆ ತುಂಬ ಆಭಾರಿಯಾಗಿರ್ತೀನಿ, ಅವರಿಗೆ ಕೃತಜ್ಞತೆಗಳನ್ನು ತಲ್ಲಿಸ್ತೀನಿ. ಮತ್ತು ಇದೇ ಥರ ನನ್ನ ಹೆಣ್ಮಕ್ಳು ಬೆಳಿಬೇಕಂತ ನಾನು ಸಂಪನ್ಮೂಲ ವ್ಯಕ್ತಿಗೆ ಕೂಡ ಕೆಲಸ ಮಾಡ್ತಿದ್ದೀನಿ 5 ವರ್ಷದಿಂದ. KVKಗಾಗಲಿ, GKVKಗಾಗಲಿ, ಧರ್ಮಸ್ಥಳ ಇದಕ್ಕಾಗಲಿ, ನಬಾರ್ಡ್ಗಾಗಲಿ ಎಲ್ಲ ಕಡೆ ತರಬೇತಿ ಕೊಡೋಕೆ ಹೋಗ್ತೀನಿ. ಪ್ರತಿ ಗ್ರಾಮೀಣ ಮಹಿಳೆಯರಿಗೂ ಈ ಥರ ಮಾಡಿ ಬಳಸಿ, ಅಕಸ್ಮಾತ್ ಮಾರಾಟ ಮಾಡಲಿಲ್ಲ ಅಂದರೆ ಬಳಸಿ ಆರೋಗ್ಯ ಕಾಪಾಡ್ಕೊಳ್ಳಿ, ಅದ್ರ ಬಗ್ಗೆ ತರಬೇತಿ ಕೊಡ್ತೀನಿ. ಸುಮಾರು ಒಂದು 8,000 ಹೆಣ್ಮಕ್ಳಿಗೆ ತರಬೇತಿ ಕೊಟ್ಟಿದ್ದೀನಿ ಸಂಸ್ಥೆ ಕಡೆಯಿಂದ. ಹಾಗಾಗಿ ನನಗೆ ಪ್ರಾಡಕ್ಟ್ ಮಾಡಿ ಮಾರಾಟ ಮಾಡೋಕ್ಕಿಂತ ತರಬೇತಿ ಕೊಡೋದೇ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಅಟ್ಲೀಸ್ಟ್ ನಾವು 100 ಜನದಲ್ಲಿ ಒಂದು 10 ಜನನಾರ ತಯಾರಾಗ್ತಾರೆ, ಅಟ್ಲೀಸ್ಟ್ ಮನೆ ಮಾಡ್ಕೊಳ್ಳೋಕ್ಕಂತೂ ತಯಾರಾಗ್ತಾರೆ. ಹಾಗಾಗಿ ನನಗೆ ಈ ಉದ್ದಿಮೆಯಲ್ಲಿ ತುಂಬ ಹೆಮ್ಮೆ ಇದೆ. ನಂತರ ಎಲ್ಲರೂ ಹೆಣ್ಮಕ್ಳು ಮಾಡಬೇಕು, ಸ್ವಾವಲಂಬಿ ಬದುಕಬೇಕು, ನಾವು ಕೂಡ ಮಾಡಿ ಬದುಕ್ಬೋದು. ನಾನು ಆ್ಯಕ್ಚುಲಿ ಓದಿರೋದು SSLC, ಆದರೆ ನಾನು ತುಂಬ ಎಲ್ಲ ಕಲ್ತಿದ್ದೀನಿ. ಹಾಗಾಗಿ ನಾನು ಮತ್ತು ನಮ್ಮ KVKಗೆ, GVK ಮತ್ತು ನಿಮ್ಮಂಥವ್ರಿಗೆ ತುಂಬ ಆಭಾರಿಯಾಗಿರ್ತೀನಿ. ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇಲ್ಲಿವರೆಗೂ ನೀವು ಎಷ್ಟು ಪ್ರಾಡಕ್ಟ್ಸ್ಗಳನ್ನ ರೆಡಿ ಮಾಡ್ತೀರಿ? ಅಂದರೆ ಇದೆಲ್ಲ ಸಿರಿಧಾನ್ಯದ ಬೇಸೆ ಅಲ್ವಾ? ರಾಗಿ ಮತ್ತು ಸಿರಿಧಾನ್ಯಗಳು. ಎಷ್ಟು ಪ್ರಾಡಕ್ಟ್ಸ್ ರೆಡಿ ಮಾಡ್ತೀರಿ? ಸುಮಾರು 30 ಥರ ಪ್ರಾಡಕ್ಟ್ ಮಾಡ್ತೀನಿ. ಯಾರು ಏನು ಹೇಳಿದ್ರು ಇಲ್ಲ ಅನ್ನಲ್ಲ, ಅದನ್ನೆಲ್ಲ ಮಾಡಿ ಕೊಡ್ತೀನಿ. ಇದು ಬೇರೆ ದೇಶಕ್ಕೂ ಸಹಿತ ನೀವು ಕಳಿಸ್ತೀರಾ ಅಥವಾ ಇಲ್ಲೇ ಮಾರಾಟ? ಇಲ್ಲ, ಒಂದು 5 ದೇಶಕ್ಕೆ ಕಳಿಸ್ತೀನಿ, ಆದರೆ ನಾನು ನೇರವಾಗಿ ಕಳಿಸಲ್ಲ, ಏಜೆಂಟ್ರು ಇದ್ದಾರೆ, ಅವ್ರು ಕಳಿಸ್ಕೊಂತಾರೆ. ಇದಕ್ಕೆಲ್ಲ ಸರ್ಟಿಫಿಕೇಷನ್ ಆಗಿದೆ? ನಮ್ಮ KVKಯಿಂದನೇ ನ್ಯೂಟ್ರಿಷನ್ ಟೆಸ್ಟ್ ಮಾಡಿದ್ದಾರೆ, FSSA ಟೆಸ್ಟ್ ಮಾಡಿದ್ದಾರೆ, ನನ್ನ ಮಂಡಲಿಂದ ಲೈಸೆನ್ಸ್ ತೊಗೊಂಡಿದ್ದೀನಿ, ಫುಡ್ ಲೈಸೆನ್ಸ್ ಆಗಿದೆ, ಎಲ್ಲ ಆಗಿರೋದ್ರಿಂದ ಧೈರ್ಯವಾಗಿ. ಮತ್ತು ನಾನು ಯಾರಿಗೆ ಪ್ರಾಡಕ್ಟ್ ಕೊಟ್ಟರು ಕಾರ್ಡ್ ಕೊಡ್ತೀನಿ, ಯಾಕೆಂದರೆ ನಾನು ಕರೆಕ್ಟಾಗಿ ಇದ್ದಾಗ ಭಯ ಇಲ್ಲ ಮಾರೋಕ್ಕೆ, ನಾನು ಚೆನ್ನಾಗಿದೆ ಅಂತ ಕೇಳಿ ತೊಗೋತಾರೆ. ಮತ್ತು ನಮ್ಮ ಬೆಂಗಳೂರು ಮಣಿಪಾಲಲ್ಲಿ 10 ಜನ ಡಾಕ್ಟ್ರುಗಳು ಉಪಯೋಗಿಸ್ತಾರೆ, ಇದನ್ನು ಡಾಕ್ಟ್ರೇ ಸಜೆಷನ್ ಮಾಡಿದ್ದಾರೆ. ಇದೊಂದು ಮಾಲ್ಟ್ ಅಂತ ಎಲ್ಲ ಕಡೆ ನಾನು ಮಾಡಿ ಕೊಡ್ತೀವಿ ಕುಡಿಯೋಕ್ಕೆ. ತುಂಬ ಕೈಕಾಲು ನೋವಿದ್ರೆ, ಶುಗರ್ ಇದ್ದರೆ, BP ಇದ್ದರೆ ಬೇಗ ಎಫೆಕ್ಟ್ ಆಗಿದೆ, ಹುಷಾರಾಗಿದೆ. ಹಾಗಾಗಿ ನನಗೆ ಇದನ್ನು ಹೇಳಿ ಮಾರಾಟ ಮಾಡ್ತಾಯಿರ್ತೀನಿ. ಇನ್ನೂ ಮುಂದುವರೆದು ನಾನು ತೊಗೋಬೇಕಂತ ಏನಿಲ್ಲ, ಮಾಡ್ಕೊಂಡು ಹೇಳ್ಕೊಡ್ತೀನಿ, ಮಾಡ್ಕೊಳ್ಳಿ, ಮನೇಲೇ ತಯಾರು ಮಾಡ್ಕೊಳ್ಳಿ, ಬಳಸಿ ಅಂತ. ಸೊ ನೀವೇ ವುಮೆನ್ನಿಗೆ ಎಂಪವರ್ ಮಾಡ್ತಿದ್ದೀರ ಒಂಥರ. ಎಲ್ಲ ನಿಮ್ಮ ಥರನೇ ಬೇರೆ ಮಹಿಳೆಯರು ಈ ಥರ ಪ್ರಾಸೆಸಿಂಗ್ ಅವರೇ ಎಲ್ಲ ಮನೇಲಿ ಇದನ್ನೆಲ್ಲ ಮಾಡಿಕೊಂಡು ಅವರು ಸಹಿತ ಫೈನಾನ್ಷಿಯಲಿ ಇಂಡಿಪೆಂಡೆಂಟಾಗಿ ಬದುಕ್ಬೋದು ಅಂತ ಹೇಳ್ಕೊಡ್ತಿದ್ದೀರ. ಫೈನಾನ್ಸ್ ಚೆನ್ನಾಗಿರೋರು ಮನೆಗೆ ಮಾಡ್ಕೊಂಡು ಆರೋಗ್ಯನಾರ ಕಾಪಾಡ್ಕೊಳ್ಳಿ ಅಂತ. ಆ್ಯಕ್ಚುಲಿ ದುಡ್ಡಿದೆ, ಆರೋಗ್ಯಕ್ಕೆ ನಾವು ತಿನ್ನೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ, ಅಂಥವ್ರು ತೊಗೊಳ್ಳಿ, ಮಾಡೋಕ್ಕೆ ಶಕ್ತಿನವ್ರು ಮಾಡ್ಕೊಳ್ಳಿ ಅಂತ. ಇದೇ ಫಸ್ಟ್ ಟೈಮಾ ಮೇಡಮ್ ನೀವು ಸ್ಟಾಲ್ ಹಾಕ್ತೀರಾ? ಸಲ ಬಂದಿರೋದಿನ. ಹೆಂಗೆ ಅನ್ನಿಸ್ತಿದೆ ರೈತರ ರೆಸ್ಪಾನ್ಸು? ನಿಮ್ಮಲ್ಲಿ ಬರ್ತಿದ್ದಾರಾ? ಏನೇನೆಲ್ಲ ಕೇಳ್ತಿದ್ದಾರೆ? ರೈತರ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಕೆಲಸ ಮಾಡೋ ಅಂಥವರೆಲ್ಲ ಅವರು ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ. ನನಗೆ ಗ್ರಾಹಕರ ಮೇಲೆ ತುಂಬ ಅಭಿಮಾನ ಜಾಸ್ತಿ. ಹೋದ್ಸಲ ಯಾವುದು ಇದು ಸಿಗ್ತಾ ಇಲ್ಲ ಅಂತ 16 ಜನಕ್ಕೆ ಹಂಗೆ ಕಳಿಸಿದ್ದೆ, 16 ಜನನು ಮನೆಗೆ ಹೋಗಿ ಪೇ ಮಾಡಿದ್ರು. ಹಾಗೆ ಗ್ರಾಹಕರ ಮೇಲೆ ನಂಗೆ ತುಂಬ ನಂಬಿಕೆ ಇದೆ. ಆಮೇಲೆ ನಾನು ಯಾರಿಗೆ ಪ್ರಾಡಕ್ಟ್ ಮಾಡಿಕೊಟ್ರು ಮುಂಚೆ ಪೇ ಮಾಡಿಸ್ಕೊಳ್ಳಲ್ಲ, ನಾನು ಪ್ರಾಡಕ್ಟ್ ಅವ್ರ ಮನೆಗೆ ತಲುಪಿದ ಮೇಲೆ ಪೇ ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ನಂಗೆ ಚೆನ್ನಾಗಿದೆ. ಯಾರು ನನ್ನ ವ್ಯಾಪಾರಸ್ಥರ ಥರ ನೋಡಲ್ಲ, ಅವ್ರ ಮನೆ ಮಗಳು ಅಥವಾ ತಂಗಿನೋ ಅಥವಾ ಅಕ್ಕನೋ ಆ ರೀತಿಯಲ್ಲಿ ವರ್ತಿಸ್ತಾರೆ. ಹಾಗಾಗಿ ನನ್ನ ಪ್ರಾಡಕ್ಟ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ನಮ್ಮ ಮನೆಯವರು ತುಂಬ ಸಹಕರಿಸ್ತಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳಬೇಕು ನಮ್ಮ ಕುಟುಂಬಕ್ಕೆ. ಹಾಗಾಗಿ ಖುಷಿ ಇದೆ ನನಗೆ. ತುಂಬ ಥ್ಯಾಂಕ್ಸ್ ಮ್ಯಾಮ್, ತುಂಬ ಥ್ಯಾಂಕ್ ಯು.